ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಮೂಕ್ ರಿಸಲ್ಟ್ ಬರಬೇಕಿತ್ತು. ಸೆಕೆಂಡ್ ಆಪ್ಷನ್ ಎಂಟ್ರಿ ಮಾಡಿದ್ದೀರಿ ನೀವೆಲ್ಲ. ಆಯುಷ್ ಮೆಡಿಕಲ್ ಅದ್ರ ಜೊತೆಗೆ BS ನರ್ಸಿಂಗ್ ಕೂಡ ಆಪ್ಷನ್ ಎಂಟ್ರಿ ಮಾಡಿದ್ರು ವಿದ್ಯಾರ್ಥಿಗಳು. ಬಟ್ ಅದರದ ರಿಸಲ್ಟನ್ನು ರಿಲೀಸ್ ಮಾಡಿದ್ದಾರೆ, ಲಿಂಕನ್ನು ಕೂಡ ಕೊಟ್ಟಿದ್ದಾರೆ. ಅದರ ಜೊತೆಗೆ ಕಟ್ ಆಫ್ ಲಿಸ್ಟ್ಗಳನ್ನು ಕೂಡ ಬಿಟ್ಟಿದ್ದಾರೆ. ವಂಡರ್ ಏನಂತಂದರೆ ಇದರಲ್ಲಿ BSc ನರ್ಸಿಂಗ್ ಲಿಂಕನ್ನು ಕೂಡ ಹಾಕಿದ್ದಾರೆ. ಇದೇ ಒಳ್ಳೆಯ ವಂಡರ್ ಅಂತ ಹೇಳ್ಬೋದು. ಒಂದು ಗುಡ್ ನ್ಯೂಸು ಕೂಡ ಅಂತ ಹೇಳ್ಬೋದು. ಯಾಕಂತಂದರೆ 2022 ನಂತರ ಇದೇ ಫಸ್ಟ್ ಟೈಮ್ ಏನಂತಂದರೆ ಮೋಕ್ ರಿಸಲ್ಟದ್ದು ಕಟ್ ಆಫ್ ರ್ಯಾಂಕನ್ನು BS ನರ್ಸಿಂಗ್ ಒಳಗಡೆ ಬಿಟ್ಟಿರುವಂಥದ್ದು. ಇದು ಇವಾಗ ಜಸ್ಟ್ ಅಪ್ಡೇಟ್ ಆಗ್ತಾಯಿದೆ ಲಿಂಕ್. ಬಟ್ ಓಪನ್ ಮಾಡಿದರೆ ಓಪನ್ ಆಗೋದಿಲ್ಲ. ಯಾಕಂತಂದರೆ ಈ ಲಿಂಕ್ ಜಸ್ಟು ಈಗ ಅಪ್ಡೇಟ್ ಆಗ್ತಾಯಿದೆ ಅಷ್ಟೇ. ಇನ್ನೂ ಕೂಡ ಇದು ಒಂದು ಅವರ್ ಒಳಗಡೆ, ವಿತಿನ್ 1 ಅವರ್ ಒಳಗಡೆ ಅಪ್ಡೇಟ್ ಆಗುತ್ತೆ. ಯಾಕಂದರೆ ಇದು ಜಸ್ಟ್ ಇವಾಗ ಹಾಕಿರೋದ್ರಿಂದ ಇದು ಓಪನ್ ಆಗೋದು ಸ್ವಲ್ಪ ಎರರ್ ಬರ್ತಾಯಿದೆ. ಬಟ್ ಇದು ಓಪನ್ ಆಗುತ್ತೆ. ಓಕೆ, ಯಾವುದೂ ಕೂಡ ಓಪನ್ ಆಗ್ತಾಯಿಲ್ಲ. ಇಲ್ಲಿ ನೋಡ್ಬೋದು, B ಫಾರ್ಮಸಿದು ಕೂಡ ಓಪನ್ ಆಗ್ತಾಯಿಲ್ಲ. ಬಟ್ ಓಪನ್ ಆಗುತ್ತೆ. ಬಟ್ 1 ಅವರ್ ಒಳಗಡೆ ಆಗುತ್ತೆ. ಬಟ್ ರಿಸಲ್ಟ್ಗಳನ್ನ ನೋಡ್ಕೊಳ್ಬೋದು ನೀವು. ರಿಸಲ್ಟ್ ಲಿಂಕ್ ಓಪನ್ ಆಗಿದೆ. ಯಾರೆಲ್ಲ ವಿದ್ಯಾರ್ಥಿಗಳಿದೆ ತಮ್ಮ ರಿಸಲ್ಟ್ಗಳನ್ನು ಇಲ್ಲಿ ನೋಡ್ಕೊಳ್ಬೋದು. ಅದರ ಜೊತೆಗೆ ಒಂದು ಅಧಿಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಓಕೆ, ಅದನ್ನು ಕೂಡ ನೀವು ನೋಡ್ಕೊಳ್ಬೋದು. ಇಲ್ಲಿ ನೋಡಿ, ರಿಸಲ್ಟ್ಗಳನ್ನು ನಿಮ್ಮ ಇದರಲ್ಲಿ ಹಾಕಿ ನಿಮ್ಮ CET ನಂಬರನ್ನ ಹಾಕಿ ಚೆಕ್ ಮಾಡ್ಕೊಳ್ರಿ. ಆಮೇಲೆ ನೋಡಿರಿ, ನೀವು ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಿದರೆ ಅದು ಕರೆಕ್ಟಾಗಿ ನಿಮಗೆ ಅಲಾಟ್ಮೆಂಟ್ ಆಗಿ. ಯಾಕಂತಂದರೆ ಒಂದಷ್ಟು ವಿದ್ಯಾರ್ಥಿಗಳು ಏನು ಮಾಡಿದ್ದಾರೆ ಅಂತಂದರೆ ಯಾವ ಟೈಮಲ್ಲಿ ಅಂದರೆ 22 ತಾರೀಕಿನ ನಂತರ ಕೂಡ ಆಪ್ಷನ್ ಎಂಟ್ರಿ ಮಾಡಿದ್ದಾರೆ. ಆ ರಿಸಲ್ಟ್ ಅಂತ ಬರೋಂಗಲ್ಲ. 22ಕ್ಕಿಂತ ಮೊದಲು ಏನು ಆಪ್ಷನ್ ಎಂಟ್ರಿ ಮಾಡಿದಿರಿ ಅದು ಮಾತ್ರ ಬರುತ್ತೆ. ಅದನ್ನು ನೆನಪಿಟ್ಕೊಂಡು ನೀವು ಇಲ್ಲಿ ಆಪ್ಷನ್ ಎಂಟ್ರಿ ಮಾಡಿ. ಬಟ್ ಇವಾಗ ಜಸ್ಟ್ ಅಪ್ಡೇಟ್ ಆಗ್ತಾಯಿದೆ. ಗಡಬಡಿ ಮಾಡೋಕ್ಕೆ ಹೋಗ್ಬೇಡಿ ಅಷ್ಟೇ. ಇನ್ನೂ ಕೂಡ ಏನಾಗ್ತದೆ, ಅಪ್ಡೇಟ್ ಆಗಬೇಕಂತಂದರೆ ಇನ್ನೂ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅಪ್ಡೇಟ್ ಆಗಲಿಕ್ಕೆ ಸ್ವಲ್ಪ ಟೈಮ್ ಕೊಟ್ಟು ಆಮೇಲೆ ನಿಮ್ಮ ರಿಸಲ್ಟ್ಗಳನ್ನ ನೋಡ್ಕೊಳ್ರಿ. ಇಲ್ಲಾಂದರೆ ಏನಾಗುತ್ತೆ, ಎರರ್ ಬರುತ್ತೆ, ಅಥವಾ ನಾಟ್ ಅಲಾಟೆಡ್ ಅಂತ ಬರ್ಬೋದು, ಅಥವಾ ಆಲ್ರೆಡಿ ಇರುವಂಥ ರಿಸಲ್ಟ್ ನಿಮ್ಗೆ ವಾಪಸ್ ಬರ್ಬೋದು. ಹೀಗಾಗಿ ಅರ್ಜೆಂಟ್ ಮಾಡಲಿಕ್ಕೆ ಹೋಗಬೇಡಿ.